ಇರ್ಷಾದ್ ಸರ್, ಈಗ ಯದುಕುಮಾರ್ ಸರ್ ಜನಸಂಖ್ಯೆ ಆಧಾರ ಮಾತ್ರ ಮಾನದಂಡವಾಗಿ ಇರಿಸ್ಕೊಂಡ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ ಅನ್ನೋದನ್ನ ಅವ್ರು ಹೇಳ್ತಿದ್ದಾರೆ. ಈಗ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಜನಸಂಖ್ಯೆ ಕಂಟ್ರೋಲ್ ಅಲ್ಲಿ ಇದೆ, ಇಲ್ಲಿ ಕ್ಷೇತ್ರಗಳು ಸಂಖ್ಯೆ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ನೋಡೋದಕ್ಕೆ ಸಿಗಬಹುದು. ನೀವು 50% ಎಲ್ಲಾ ಕಡೆ ಸಮಾನತೆ ಅಂತ ತಂದ್ರೂ ಕೂಡ ಮಧ್ಯ ಭಾರತದಲ್ಲಿ ನಿಮಗೆ ಅಲ್ಲಿ ಜನಸಂಖ್ಯೆ ಅತಿ ಹೆಚ್ಚಳ ಆಗಿರೋದ್ರಿಂದ ಕ್ಷೇತ್ರಗಳು ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅಂತ ಅಗೇನ್ ತಾರತಮ್ಯ ಆಗುತ್ತೆ. ಅದು ಬಿಜೆಪಿಗೆ ಪೂರಕ ಆಗಿರುವಂತಹ ಭಾಗಗಳಲ್ಲಿ ಅತಿ ಹೆಚ್ಚಿನ ಕ್ಷೇತ್ರಗಳು ಬಂದಾಗ ಅದು ಆಬ್ವಿಯಸ್ಲಿ ಬಿಜೆಪಿಗೆ ಲಾಭ ತಂದು ಕೊಡುತ್ತೆ ಅನ್ನೋ ದೃಷ್ಟಿಯಿಂದಲೇ ಈ ಬಾರಿ ಮರು ವಿಂಗಡಣೆ ಮಾಡಬೇಕು ಅಂತ ಪಣ ತೊಟ್ಟಿದೆ ಅಂತ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಮೇಡಮ್. ಈ ಹಿಂದೆ ಚುನಾವಣೆ ನಡೆದಾಗ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ. ತೆರಿಗೆ ತಾರತಮ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾತಾಡ್ತಾ ಇದ್ದಾರೆ. ಇದ್ರ ಹಿಂದೆ ಚುನಾವಣೆ ನಡೆದಾಗ ಇದೇ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು 2 ಬಾರಿ ಕಂಟಿನ್ಯೂಸ್ ಆಗಿ. ರಾಜಸ್ಥಾನಲ್ಲೂ ಗೆದ್ದಿದ್ದಂಥದ್ದು, ದೆಹಲಿನಲ್ಲಿ 15-20 ವರ್ಷಗಳ ಕಾಲ ಇದು ಮಾಡಿದಂತ. ಅಂದ್ರೆ ನಾವ್ ಹೇಳ್ತಾ ಇರೋದು, ಈ ಒಂದು ಪಾರ್ಲಿಮೆಂಟ್ನಲ್ಲಿ ಅಮೆಂಡ್ಮೆಂಟ್ಸ್ ತಂದಾಗ ಕರೆಕ್ಟಾಗಿ ಅಮಿತ್ ಶಾ ಅವ್ರು ಹೇಳ್ಬೇಕು. ಯಾಕಂದ್ರೆ ಪದೇ ಪದೇ ಹೇಳ್ಬೇಕಾಗುತ್ತೆ 50% ಆಫ್ ದಿ ಅಂತಂದಾಗ. ಯಾಕಂದ್ರೆ ಹಾಗಾದ್ರೆ ನೀವು 542-45 ಅಮೆಂಡ್ಮೆಂಟ್ ಇದು ಮಾಡಿದ್ರೆ ಲೋಕಸಭೆ ಸಿಕ್ಕಿದ್ರೆ ವಿಂಗಡಣೆ ಮಾಡಿದ್ರಲ್ಲ, ಅವಾಗ ತಾರತಮ್ಯ ಆಗಿರ್ಲಿಲ್ವಾ? ಅವಾಗ್ಲೂ ಉತ್ತರ ಭಾರತದ ಕ್ಷೇತ್ರಗಳಿಗೆ ಅಂದ್ರೆ ಉತ್ತರ ಭಾರತದ ರಾಜ್ಯಗಳಿಗೆ ಅತಿ ಹೆಚ್ಚು ಇದ್ದಿದ್ದಂಥದ್ದು 80. ಇವತ್ತು UP 80 ಇರುವಂಥದ್ದು, ವೆಸ್ಟ್ ಬೆಂಗಾಲ್ 42 ಇರುವಂಥದ್ದು, ಬೇರೆ ನಮ್ಮ ರಾಜ್ಯದಲ್ಲಿ 28. ಅವತ್ತ್ಯಾಕೆ ಹತ್ರ ತಾರತಮ್ಯ ಆಯ್ತು ಕೇಳ್ತೀವಿ. ಅದ ನಾವ್ ಹೇಳ್ತಾ ಇರೋದು ಏನು ಅಂದ್ರೆ, ಹೌದು ನಾವು ಜನಸಂಖ್ಯಾ ಪಾಲಿಸಿಯನ್ನ ದಕ್ಷಿಣ ಭಾರತದವರು ಒಂದು ಪ್ರಾಂಪ್ಟ್ ಆಗಿ ನಾವು ಫಾಲೋ ಮಾಡಿದೀವಿ. ಎಸ್, ಅದಕ್ಕಂತ ಪನಿಷ್ಮೆಂಟ್ ಅಲ್ಲ ಮೇಡಮ್. ಇವರೇ ಹೇಳಿದಂಥದ್ದು, ಇವರ ಪ್ರಧಾನಮಂತ್ರಿಗಳು ಹೇಳಿದಂಥದ್ದು, ದ ಫಸ್ಟ್ ಫ್ರೂಟ್ ಆಫ್ ದಿ ಏನಂತಾರೆ ಇದು ಅಭಿವೃದ್ಧಿ, ಇದು ಬರೀ ಅಲ್ಪಸಂಖ್ಯಾತರಿಗೆ ಹೋಗ್ಬೇಕಂತ. ಹಂಗಲ್ಲ, ನಮ್ಮ ಎಲ್ಲಾ ಯೋಜನೆಗಳಿಗೂ ದೇಶದ ಸಂಪನ್ಮೂಲ ಅವ್ರಿಗೂ ಅಧಿಕಾರ ಇದೆ. ಮೊದಲನೇದು ಅಂತ ಹೇಳಿದ್ದು. ಆದ್ರೆ ನಮ್ಮ ಯೋಜನೆಗಳು ಯಾವ್ದು ಕೇಂದ್ರ ಸರ್ಕಾರದ ಕಾರಣ 12 ವರ್ಷಗಳಲ್ಲಿ ಜನ್ಧನ್ ಯೋಜನೆ ಆಗ್ಬೋದು, ಇನ್ಫ್ರಾಸ್ಟ್ರಕ್ಚರ್ಸ್ ಆಗ್ಬೋದು, ಬೇರೆ ಯಾವುದೇ ಒಂದು ರೋಡ್ ನೆಟ್ವರ್ಕ್ ಆಗ್ಬೋದು, ಯಾವುದೇ ಒಂದು ಸಮುದಾಯಕ್ಕೆ, ಯಾವುದು ಒಂದೇ ಸಮುದಾಯಕ್ಕಲ್ಲ. ಜನ್ಧನ್ ನಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತರ ಇದ್ದಾರೆ, ಆಯುಷ್ಮಾನ್ ಕಾರ್ಡ್ ನಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತರ ಇದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ಸ್ ಮಾಡಬೇಕಾದ್ರೆ ಅತಿ ಹೆಚ್ಚು ಉಪಯೋಗಿಸುವಂಥದ್ದು ಎಲ್ಲರೂ ಉಪಯೋಗಿಸ್ತಾ ಇದ್ದಾರೆ. ನಾವ್ ಹೇಳೋದೇನು ಅಂತಂದ್ರೆ, ವಾಟ್ ಈಸ್ ಯೋರ್ ಪ್ರಾಬ್ಲಮ್? ಇವತ್ತು ಅಮೆಂಡ್ಮೆಂಟ್ ಇದೆ, ನಿಮ್ಮ ತಾರತಮ್ಯಗಳೇನಿದೆ, ನಿಮ್ಮ ಒಂದು ಗೊಂದಲ ಏನಿದೆ, ನೀವು ಲೋಕಸಭೆಯಲ್ಲಿ ಪ್ರಸ್ತುತ ಮಾತಾಡ್ರಿ. ಮಾತಾಡೋದೇ ಬಿಟ್ಬಿಟ್ಟು ಲೋಕಸಭೆನ ಯಾವಾಗ್ಲೂ ಡಿಸ್ಟರ್ಬ್ ಮಾಡ್ತಾ ಇರ್ಬೇಕಾದಾಗ ತಂದಾಗ ಮಾತಾಡಿದ್ದು ಆಮೇಲೆ ಉತ್ತರ ಕೊಡಿ. ಇರ್ಷಾದ್ ಸರ್ ಕೇಳಿ ಸರ್, ಏನ್ ಡೌಟ್ಸ್ ಇದೆ? ನಾವ್ ಹೇಳ್ತಾ ಇರೋದು ನೋಡಿ ಮೇಡಮ್, ಅವ್ರು ಕೇಳಿದಾಗ ನಾನು ಉತ್ತರ ಕೊಡ್ತೀನಿ, ಆಮೇಲೆ ಸುಮ್ಮನೆ ಇರಬೇಕು. ಇರ್ಷಾದ್ ಸರ್, ಈಗ ನಿಮ್ಮ ವರ್ಷನ್ ಏನ್ ಸರ್, ಯಾಕೆ ಸಮಸ್ಯೆ ಆಗಬಹುದು ಅಂತ ಅನಿಸ್ತಾ ಇದೆ? ಏನ್ ಆತಂಕ ಇರೋದೇ ಇಲ್ಲಿ? ಆತಂಕ ಅಂದ್ರೆ ನೋಡಿ, ಇವತ್ತು ದಕ್ಷಿಣ ಭಾರತದಲ್ಲಿ ನಾವು ಜನಸಂಖ್ಯೆಯನ್ನ ಕಂಟ್ರೋಲ್ ಮಾಡಿದೀವಿ. ಆ ಜನಸಂಖ್ಯೆ ಆಧಾರದ ಮೇಲೆ ಇವ್ರು ಮಾಡ್ತಾ ಇರೋದೇ ಒಂದು ನಮ್ಗೆ ಸಮಸ್ಯೆ. ಯಾಕೆಂದ್ರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಅದು ಅನ್ಯಾಯ ಆಗೇ ಆಗತ್ತೆ. ಮಧ್ಯ ಭಾರತಕ್ಕೆ ಅತಿ ಹೆಚ್ಚು ನಿಮ್ಗೆ ಸಿಗತ್ತೆ. ಅದರ ಜೊತೆನಲ್ಲಿ ಉತ್ತರ ಭಾರತದ ಏನು ಇವತ್ತು ಗಡಿ ಭಾಗ ಇದೆ, ಉತ್ತರ ಭಾರತದ ಗಡಿ ಭಾಗ ಇರ್ಬೋದು ಅಥವಾ ಈಶಾನ್ಯ ಭಾರತ, ಅದು ಬಹಳಷ್ಟು ಇವತ್ತು ಅದು ಬೇರೆ ದೇಶಗಳ ಜೊತೆಯಲ್ಲಿ ಬಾರ್ಡರ್ ಇರೋದ್ರಿಂದ, ಭದ್ರತಾ ಸವಾಲುಗಳು ಅತಿ ಹೆಚ್ಚು ಇರೋದ್ರಿಂದ, ಅದರ ಮೇಲೇನೂ ನೇರವಾಗಿ ಪರಿಣಾಮ ಬೀರುವಂಥದ್ದು ಆಗಿರೋದ್ರಿಂದ ನಾವು ಇದು ಜನಸಂಖ್ಯೆ ಆಧಾರದ ಮೇಲೆ ಆಗಬಾರ್ದು. ಅದರ ಜೊತೆನಲ್ಲಿ ಒಂದು ಚರ್ಚೆ ಆಗಬೇಕು, ಒಂದು ಪರಾಮರ್ಶೆ ಆಗಬೇಕು, ಒಂದು ಪಾರದರ್ಶಕತೆಯಿಂದ ಎಲ್ಲರನ್ನ ದಕ್ಷಿಣ ರಾಜ್ಯದ ಜೊತೆಯಲ್ಲಿ ವಿರೋಧ ಪಕ್ಷದವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ತಾವು ಒಂದು ಏನು ಇವತ್ತು ಆ ಪಾರ್ಲಿಮೆಂಟರಿಯನ್ ಒಂದು ರೀತಿ ಇದೆ, ಆ ರೀತಿಯಲ್ಲಿ ತಾವು ನಡ್ಕೋಬೇಕು. ಅದು ಬಿಟ್ಟು ತಾವು ಏಕಾಏಕಿಯಾಗಿ ಒಂದು ಸಲ ಅದು ಲೋಕಸಭೆಯಲ್ಲಿ ತಿರಸ್ಕೃತ ಆಗಿದೆ. ಅದಾದ್ಮೇಲೆ ತಾವು ತರಾತುರಿನಲ್ಲಿ ಬೇರೆ ಪಕ್ಷಗಳ ಎಂಪಿಗಳನ್ನ ತಾವು ಪಕ್ಷಗಳನ್ನ ಒಡೆದು ನೀವು ಅದನ್ನ ಒಂದು ಲೋಕಸಭೆಯ ಸದಸ್ಯರ ಸಂಖ್ಯೆ ಹೆಚ್ಚು ಮಾಡಿಕೊಂಡು ತಾವು ಮತ್ತೊಮ್ಮೆ ಅದನ್ನ ತಗೊಂಡು ಬಂದ್ಬಿಟ್ರೆ ನಿಮ್ಗೆ ಬರೀ ಸಂಖ್ಯೆ ಆಧಾರದ ಮೇಲೆ ಅದು ಪಾಸ್ ಆಗ್ಬಹುದು, ಆಗದೇ ಇರಬಹುದು. ಆದರೆ ನೋಡಿ ಹೇಳ್ತಾ ಇದ್ದೀನಿ, ವಿರೋಧ ಪಕ್ಷದ ನಾಯಕರು ಅಂದ್ರೆ ಶಾಡೋ ಪ್ರೈಮ್ ಮಿನಿಸ್ಟರ್ ಇದ್ದ ಹಾಗೆ ವಿರೋಧ ಪಕ್ಷದ ನಾಯಕರ ಜೊತೆನಲ್ಲಿ ತಾವು ವಿಸ್ತೃತವಾದಂತಹ ಚರ್ಚೆ ಯಾಕೆ ಮಾಡ್ಲಿಲ್ಲ? ಯದುಕುಮಾರ್ ಸರ್, ನಂಬರ್ಸ್ ಇದೆಯಾ ಸರ್ ಈ ಬಾರಿ? ಮೇಡಮ್, ಡೆಫಿನೆಟ್ ಆಗಿ ಒಂದು ಲೋಕಸಭೆ ಇದನ್ನಲ್ಲಿ ನಾವು ಈ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ತರಬೇಕಾದಾಗ ನಂಬರ್ಸ್ ಮ್ಯಾಟರ್ಸ್. ಈಗ ಪಾಪ ನಂಬರ್ಸ್ ಮ್ಯಾಟರ್ಸ್ ಅಂತ ಉಪಸಭಾಪತಿನ ಕರ್ನಾಟಕದಲ್ಲಿ ನಂಬರ್ಸ್ ಮ್ಯಾಟರ್ಸ್ ಅಂತ ಅನ್ಬಿಟ್ಟು ಬಲವಂತವಾಗಿ ರಾಜೀನಾಮೆ ಕೊಡ್ಸಿಲ್ವಾ? ಬಸವರಾಜ್ ಹೊರಟ್ಟಿ ಅವರ ನಿಮ್ಗೆ 7 ದಿನ ಅವರು 14ನೇ ತಾರೀಕು ಈಗ ಅದೇ ನಂಬರ್ಸ್ ಮ್ಯಾಟರ್ಸ್ ಅಂತ ಹೇಳ್ತಾರ. ನಂಬರ್ಸ್ ಮ್ಯಾಟರ್ಸ್ ಅಂದಾಗ ಅದೇ ಸಭಾಪತಿ ಅವರು 14ನೇ ತಾರೀಕು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು.
7ನೇ ತಾರೀಕಿನ ಯಾಕೆ ಇದು ಬಲವಂತವಾಗಿ ರಾಜೀನಾಮೆ ಕೊಟ್ಟರೆ ಅದಕ್ಕೆ ಅವ್ರು ಕಾರಣ ಕೊಡುವಂಥದ್ದು ವಿ ಹ್ಯಾವ್ ನಂಬರ್ಸ್ ಅಂತ. ನಮಗೂ ಅಷ್ಟೇ ಲೋಕಸಭೆಯಲ್ಲಿ ನಾವು ಎಲ್ಲಾ ಪಾರ್ಟಿಗಳ ಜೊತೆ ಮಾತಾಡಿದಂಥದ್ದಾಗ್ಬೋದು, ಅವರಿಗೆ ಏನೊಂದು ಆತಂಕ ಇತ್ತು, ಅವರವರ ರಾಜ್ಯಗಳದ್ದೇ ಹಿತಾಸಕ್ತಿಯನ್ನ ಅಮಿತ್ ಶಾ ಅವರು ಕಾಪಾಡ್ತಾರೆ, ಕೇಂದ್ರ ಸರ್ಕಾರ ಅದನ್ನ ಗಣನೆಗೆ ತಗೊಳುತ್ತೆ. ಯಾವುದೇ ರಾಜ್ಯಕ್ಕೆ ಅವರ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಅನ್ಯಾಯವಾಗುವುದಿಲ್ಲ. ಮೇಡಮ್ ಇವ್ರು ಹೇಳ್ತಾ ಇದ್ದಾರೆ ಈಸ್ಟರ್ನ್ ಸ್ಟೇಟ್ಸ್ ಬಾರ್ಡರ್ ಅಂತ ಅಂದ್ಬಿಟ್ಟು, ಇದೇ ಈಸ್ಟರ್ನ್ ಸ್ಟೇಟ್ಸ್ಗೆ 7 ಸಿಸ್ಟರ್ಸ್ ಇದಕ್ಕೆ ಕಳೆದ 65 ವರ್ಷಗಳಿಂದ ಒಂದು ರೈಲ್ ನೆಟ್ವರ್ಕ್ ಇಲ್ಲ, ಒಂದು ರೋಡ್ ನೆಟ್ವರ್ಕ್ ಇಲ್ಲ, ಏರ್ ಕನೆಕ್ಟಿವಿಟಿ ಇರಲಿಲ್ಲ. ಮಾತಾಡಿ ಗೊತ್ತಾಗುತ್ತೆ. ಆವಾಗ 18,000 ವಿಲೇಜ್ ವಾಸ್ ಎಲೆಕ್ಟ್ರಿಫೈಡ್ ಆಫ್ಟರ್ 2014. ಅಂದ್ರೆ ಇವರು ಮಾಡಿದ ಅಭಿವೃದ್ಧಿಗಳನ್ನ ಜನ ನೋಡ್ತಾ ಇದ್ದಾರೆ, ಯಾವ ರೀತಿಯಾದಂತ ಕಂಪ್ಯಾರಿಸನ್ಸ್ ಜನ ನೋಡ್ತಾ ಇದ್ದಾರೆ ಇವತ್ತು. ಸರ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ಅದಲ್ಲಿ ನಾವು ಕೇಳ್ತಾ ಇರುವಂತದ್ದು ಪ್ರತಿ ಸತಿ ಇವತ್ತು ಮೇಡಮ್ ಇವಾಗ ಸೆನ್ಸಸ್ ಆಗಿ 545 ಆಗಿದಂತ ಸೀಟ್ಸ್ಗಳು ಯಾವ ಆಧಾರದ ಸೆನ್ಸಸ್ ಮೇಲೆ ಆಗ್ತಾ ಇತ್ತು? 1971 ಸೆನ್ಸಸ್ ಮೇಲೆ ಆಗಿರುವಂತದ್ದನ್ನ ಇವತ್ತು ಆಲ್ಮೋಸ್ಟ್ 50 ಇಯರ್ಸ್ ನಾವು ಅದನ್ನ ಸಹಿಸ್ಕೊಂಡು ಬಂದಿಲ್ವಾ ಅದನ್ನ ಅಂದ್ರೆ ವಿ ಹ್ಯಾವ್ ಇಟ್ ಅಲ್ವಾ. ನಾವು ಇವತ್ತು ಬದಲಾವಣೆ ಏನು 2026ಗೆ ಫ್ರೀಸ್ ಆಗಿತ್ತು ಸೀಟ್ಸ್ಗಳನ್ನ, ಇವತ್ತು ನಾವು ಹೇಳ್ತಾ ಇದ್ವಿ ಆಫ್ಟರ್ 2023 ಅಂದ್ರೆ 26ಗೆ ಯಾವ ಒಂದು ಜಾತಿ ಗಣತಿ ಜನಗಣತಿ ನಂಬರ್ಸ್ ಬರುತ್ತೋ ಆ ನಂಬರ್ಸ್ ಮೇಲೆ ಡಿಲಿಮಿಟೇಷನ್ಸ್ ಆಗ್ತೈತೆ ಹೊರತು ಇದ್ರಲ್ಲಿ ಅನ್ಯಾಯ ಎಲ್ಲಿ ಬರುತ್ತೆ ಮೇಡಮ್? ಇಲ್ಲಿ ಅನ್ಯಾಯ ಎಲ್ಲಿ ಬರುತ್ತೆ? ಇಲ್ಲಿ ಇದು ನಿಮ್ಮ ವರ್ಷನೂ ಈಗ ರಿಷಾದ್ ಸರ್ನ ಮಾತಾಡಿಸ್ತೀನಿ ನಾನು. ಖಂಡಿತ ವಿರೋಧ ಪಕ್ಷದವರು ಇನ್ನೂ ಕೂಡ ಇದನ್ನ ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ಇಲ್ಲ. ಬಟ್ ಕಾಲಕ್ಕೆ ಮರು ವಿಂಗಡಣೆ ಆಗೋದು ಸಹಜ ಪ್ರಕ್ರಿಯೆ, ಅದ್ರಲ್ಲಿ ನಾವು ಪ್ರಶ್ನೆ ಮಾಡಿ ವಿರೋಧ ಮಾಡುವಂತದ್ದೇನಿಲ್ಲ. ಬಟ್ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಾ ಇರೋದೇನು ಅಂತ ಅಂದ್ರೆ, ಇದರಿಂದ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗಬಾರದು, ಅದನ್ನ ಸರಿದೂಗಿಸೋ ಪ್ರಯತ್ನಗಳಾಗಬೇಕು. ಆಲ್ರೆಡಿ ತೆರಿಗೆ ತಾರತಮ್ಯವನ್ನ ನಾವು ಆಲ್ರೆಡಿ ಎದುರಿಸ್ತಾ ಇದೀವಿ ನಮ್ಮ ರಾಜ್ಯಗಳಲ್ಲಿ ಅಂತ.